ಬ್ರೋ ನೀನು IDFC ಲಿಮಿಟೆಡ್ ಅಥವಾ IDFC ಫಸ್ಟ್ ಬೈ ಮಾಡಬೇಕಾ ಹೇಳೋದೊಂದು ಮಾಡೋದೊಂದು, ಸುಮ್ಮನೆ ಜನಗಳಿಗೆ ಸುಳ್ಳು ಹೇಳಬೇಡಪ್ಪ. ಬ್ರೋ ದೇ ಆರ್ ನಾಟ್ ಮೇಕಿಂಗ್ ಪ್ರಾಫಿಟ್ ಈವನ್ ಸಿಂಗಲ್ ಕ್ವಾರ್ಟರ್ ಫ್ರಮ್ ಲಾಸ್ಟ್ 4 years. ಹೌ ಡು ಯು ಇನ್ವೆಸ್ಟ್ 25 lakhs? ಇಟ್ಸ್ ಎ ಹಾರಿಬಲ್. ವೇರ್ ಈಸ್ ಪ್ರಮೋಟರ್? ದೇ ರ್ಯಾನ್ ಅವೇ. ಪ್ರಮೋಟರ್ ಹೋಲ್ಡಿಂಗ್ ಯಾಕೆ 0 ಇದೆ ಅಂತ ಹೇಳಬೇಕಲ್ವಾ ಬ್ರದರ್? ಪ್ರಮೋಟರ್ ಹೋಲ್ಡಿಂಗ್ 0 ಇದೆ. ಪ್ರಮೋಟರ್ಗೆ ಆ ಕಂಪ್ನಿ ಮೇಲೆ ನಂಬಿಕೆ ಇಲ್ಲ, ಇನ್ನು ನಮಗೆಲ್ಲಿಂದ ಬರುತ್ತೆ? ಸರ್ ಮಾರ್ಕೆಟ್ ಕ್ಯಾಪ್ ಅಮೌಂಟ್ಗಿನ್ನ ಡೆಟ್ ಅಮೌಂಟ್ ತುಂಬ ಜಾಸ್ತಿ ಇದೆ ಅಲ್ವಾ, ಇದು ಮ್ಯಾಟ್ರ್ ಆಗಲ್ವಾ? ಆ್ಯಕ್ಚುಲಿ ನಾನು IDFC ಫಸ್ಟ್ ಬ್ಯಾಂಕ್ ಬಗ್ಗೆ ವಿಡಿಯೋ ಮಾಡಿದಾಗ ಅಲ್ಲಿ ಹೇಳಿದ್ದೆ, ನಾನು IDFCನ ನಾನು ಬೈ ಮಾಡಿದ್ದೀನಿ, IDFC ಫಸ್ಟ್ ಬ್ಯಾಂಕ್ ಅಲ್ಲ ಅಂತ. ತುಂಬ ಜನ ಕನ್ಫ್ಯೂಸ್ ಆಗಿದ್ದಾರೆ. ನಾನು ಅಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ, ಆದರೆ ಸರಿಯಾಗಿ ಅವ್ರಿಗೆ ಅರ್ಥ ಆಗಿಲ್ಲ ಅನಿಸುತ್ತೆ. ಅದಕ್ಕೆ ನನಗೆ ಸಪ್ರೇಟ್ ಒಂದು ವಿಡಿಯೋ ಮಾಡ್ತಿದ್ದೀನಿ. ಮತ್ತು ರೀಸೆಂಟಾಗಿ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಪ್ರಮೋಟರ್ ಹೋಲ್ಡಿಂಗು 0 ಇದೆ ಅಂತ ತುಂಬ ಜನ ಕಾಮೆಂಟ್ ಮಾಡಿದ್ದಾರೆ. ಯಾಕೆ ಪ್ರಮೋಟರ್ ಹೋಲ್ಡಿಂಗ್ 0 ಇದೆ? ಹಾಗಾದರೆ IDFC ಬೈ ಮಾಡಬೇಕಾ, IDFC ಫಸ್ಟ್ ಬೈ ಮಾಡಬೇಕಾ? ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. IDFC ಫಸ್ಟ್ ಬ್ಯಾಂಕು ಕತೆ ಹೇಳ್ಬೇಕಂದ್ರೆ, ಮುಂಚೆ IDFC ಫಸ್ಟ್ ಬ್ಯಾಂಕ್ ಇರಲಿಲ್ಲ. ಯಾವಾಗ 2015ಕ್ಕಿಂತ ಮುಂಚೆ IDFCಗೆ ಬ್ಯಾಂಕಿಂಗ್ ಲೈಸೆನ್ಸ್ ಸಿಗೋಕ್ಕಿಂತ ಮುಂಚೆ IDFC ಫಸ್ಟ್ ಬ್ಯಾಂಕ್ ಇರಲಿಲ್ಲ. IDFC ಮಾತ್ರ ಇತ್ತು. ಒನ್ಸ್ ಬ್ಯಾಂಕಿಂಗ್ ಲೈಸೆನ್ಸ್ ಸಿಕ್ಕ ಮೇಲೆ IDFC ಸಪ್ರೇಟ್ ಆಯಿತು, IDFC ಬ್ಯಾಂಕ್ ಸಪ್ರೇಟ್ ಆಯಿತು. ಯಾಕಂದರೆ ಎರಡು ಬೇರೆ ಬೇರೆ ಎಂಟಿಟಿ ಆಗುತ್ತೆ. ಈ IDFC ಬ್ಯಾಂಕು ಮುಂದೆ ಹೋಗಿ ಕ್ಯಾಪಿಟಲ್ ಫಸ್ಟ್ ಜೊತೆ ಮರ್ಜ್ ಆಗಿ IDFC ಫಸ್ಟ್ ಬ್ಯಾಂಕ್ ಆಗುತ್ತೆ. ಆಮೇಲೆ ಓವರ್ ಅ ಪೀರಿಯಡ್ ಆಫ್ ಟೈಮು ಈ IDFC ಜಸ್ಟ್ ಹೋಲ್ಡಿಂಗ್ ಕಂಪ್ನಿ ಆಗಿರುತ್ತೆ. ಇವ್ರ ಹತ್ರ ಏನಂತ ಬಿಸ್ನೆಸ್ ಇರಲ್ಲ, ಎಕ್ಸೆಪ್ಟ್ ಮ್ಯೂಚುವಲ್ ಫಂಡ್ ಇರುತ್ತೆ. ಮ್ಯೂಚುವಲ್ ಫಂಡ್ ಬಿಟ್ಬಿಟ್ಟು ಬೇರೆ ಏನು ಬಿಸ್ನೆಸ್ಸೇ ಇರಲ್ಲ ಇವ್ರ ಹತ್ರ. ಯಾಕಂದರೆ ಇವ್ರದ್ದು ಇದರ ಲೋನ್ ಬುಕ್ ಎಲ್ಲನೂ ಬ್ಯಾಂಕಿಗೆ ಶಿಫ್ಟ್ ಮಾಡಿರ್ತಾರೆ. ಇವ್ರು ಮುಂಚೆ ಇಂಡಸ್ಟ್ರಿಗಳಿಗೆ ಲೋನ್ ಕೊಡ್ತಿರ್ತಾರೆ. ಆ ಲೋನ್ ಬುಕ್ ಎಲ್ಲನೂ ಬ್ಯಾಂಕಿಗೆ ಶಿಫ್ಟ್ ಮಾಡಿ ಇವ್ರ ಹತ್ರ ಬಿಸ್ನೆಸ್ ಇಲ್ದಂಗೆ ಆಗುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ IDFC ಫಸ್ಟ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡುತ್ತೆ IDFCನು ಮತ್ತು IDFC ಫಸ್ಟ್ ಬ್ಯಾಂಕ್ನು ರಿವರ್ಸ್ ಮರ್ಜರ್ ಮಾಡೋಣ ಅಂತ. ಆಮೇಲೆ ಅವರು ರಿವರ್ಸ್ ಮರ್ಜರ್ಗೋಸ್ಕರ RBI ನಲ್ಲಿ ಅಪ್ಲೈ ಮಾಡ್ತಾರೆ. ರಿವರ್ಸ್ ಮರ್ಜರ್ ಅಂದರೆ, ಈಗ ಮುಂಚೆ ಏನಾಗಿತ್ತು, IDFC ಬ್ಯಾಂಕ್ ಹೊರಗೆ ಬಂದಿತ್ತಲ್ಲ, ಈಗ ವಾಪಸ್ ರಿವರ್ಸ್ ಮರ್ಜರ್ ಆಗ್ತಾ ಇದೆ. ಈ ರಿವರ್ಸ್ ಮರ್ಜರ್ ಕಂಪ್ಲೀಟ್ ಆದಮೇಲೆ ಎವ್ರಿ 100 IDFC ಶೇರ್ಸ್ಗೆ 155 IDFC ಫಸ್ಟ್ ಬ್ಯಾಂಕ್ ಶೇರ್ಸ್ ಬರುತ್ತೆ. ಯಾಕಂದರೆ ಇವೆರಡು ಮರ್ಜ್ ಆದಾಗ IDFC ಶೇರ್ ಹೋಲ್ಡರ್ಗೆ 155 IDFC ಫಸ್ಟ್ ಬ್ಯಾಂಕ್ ಶೇರ್ ಸಿಗುತ್ತೆ. ಇವಾಗ ನಾನು IDFC ಫಸ್ಟ್ ಬ್ಯಾಂಕ್ ಬೈ ಮಾಡೋದಕ್ಕಿಂತ ಯಾಕೆ IDFC ಬೈ ಮಾಡಿದೆ ಅಂದರೆ, ಈಗ ನಂದು ಹೋಲ್ಡಿಂಗ್ ಪೀರಿಯಡ್ ಬಂದ್ಬಿಟ್ಟು ಮಿನಿಮಮ್ 1 year ಮೇಲೆ ಇರುತ್ತೆ. 1 year ಮೇಲೆ ನಾನು ಯಾವುದೇ ಕಾರಣಕ್ಕೂ ಅದನ್ನು ಸೆಲ್ ಮಾಡಲ್ಲ. ಅದರಿಂದ ಈ ರಿವರ್ಸ್ ಮರ್ಜರು ಇನ್ನೂ ಒಂದು 3-4 ತಿಂಗಳು ಟೈಮ್ ತಗೊಳ್ಬೋದು. ಯಾಕೆಂದರೆ ಡಿಸೆಂಬರಲ್ಲಿ RBI ಆಲ್ರೆಡಿ ಅಪ್ರೂವ್ ಕೊಟ್ಟಿದೆ, ಇನ್ನೊಂದು 3-4 ತಿಂಗಳು ಟೈಮ್ ತಗೊಳ್ಬೋದು. ಈ ಒನ್ಸ್ ರಿವರ್ಸ್ ಮರ್ಜರ್ ಆದಮೇಲೆ ಎವ್ರಿ 100 IDFC ಶೇರಿಗೆ ನನಗೆ 155 IDFC ಫಸ್ಟ್ ಬ್ಯಾಂಕ್ ಸಿಗುತ್ತೆ. ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಲ್ಲಿ ಆರ್ಬಿಟ್ರಾಜ್ ಇದೆ. ಆರ್ಬಿಟ್ರಾಜ್ ಅಂದರೆ, ನಾನು ಏನಾದರೂ IDFC ಫಸ್ಟ್ ಬ್ಯಾಂಕ್ ಬೈ ಮಾಡಿದ್ರೆ IDFC ಬೈ ಮಾಡಿದ್ರೆ ನನಗೆ 7 to 8% ಫ್ರೀಯಾಗಿ ರಿಟರ್ನ್ ಸಿಗ್ತಾ ಇದೆ. ಹೆಂಗೆ ಗೊತ್ತಾ? ಇವಾಗ ನೀವು ಸುಮ್ಮನೆ ಲೆಕ್ಕ ಹಾಕಿ, ನಾನು ಏನು ಮಾಡ್ತೀನಿ, 100 IDFC ಶೇರ್ಸ್ನ ಬೈ ಮಾಡ್ತೀನಿ. ಇವಾಗ IDFC ಫಸ್ಟ್ ಬ್ಯಾಂಕ್ದು ಶೇರ್ ಪ್ರೈಸು 76 ರೂಪಾಯಿ ಇದೆ. 76 ರೂಪಾಯಿಗೆ 155 ನನಗೆ ಶೇರ್ಸ್ ಬಂದರೆ ಅವಾಗ ನಂದು ಪೋರ್ಟ್ಫೋಲಿಯೋ ವ್ಯಾಲ್ಯೂ ಆಗಿರುತ್ತೆ 11,780. ಅಂದರೆ ನನಗೆ 6-7% ಜಾಸ್ತಿ ಸಿಕ್ಕಂಗಾಯಿತು, ವಿತೌಟ್ ಎನಿ ಸ್ಟಾಕ್ ಮೂವ್ ಆಗ್ದಲೇ. ನಾನು ಹೇಳ್ತಿರೋದು 76ರಲ್ಲೇ ಉಳ್ಕೊಂತು ಅಂದರೂ ಕೂಡ ನನಗೆ 6% ಎಕ್ಸ್ಟ್ರಾ ಸಿಕ್ಕಂಗಾಯಿತು, ಇನ್ನು 4-6 ಮಂತ್ಸ್ ಒಳಗೆ. ಅದು ಯಾವಾಗ ಬೇಕಿರೋ ಆಗ್ಬೋದು. ನಾನು ಬೈ ಮಾಡಬೇಕಾದ್ರೆ ಅದು 8 to 9% ಇತ್ತು. ನಾನು ಬೈ ಮಾಡಿದಾಗ 114ಕ್ಕೆ ನಾನು IDFC ಬೈ ಮಾಡಿದ್ದು. ಆ ಟೈಮಲ್ಲಿ IDFC ಫಸ್ಟ್ ಬ್ಯಾಂಕ್ದು ಶೇರ್ ಪ್ರೈಸ್ ಬಂದ್ಬಿಟ್ಟು 81 ರೂಪಾಯಿ ಇತ್ತು. ಇದ್ರದ್ದು ಎಷ್ಟು ಡೌನ್ ಆಗಿದೆ? 5 ರೂಪಾಯಿ ಡೌನ್ ಆಗಿದೆ. ಆದರೂ ಜಸ್ಟ್ ನಂದು 3 rupees ಡೌನ್ ಆಗಿದೆ. ಈಗ ಬರ್ತಾ ಹೋಗ್ತಾ ಏನಾಗುತ್ತೆ, ಈ ಗ್ಯಾಪ್ ಇದೆಯಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಇವತ್ತು 6-7% ಇದೆ, ಇನ್ನು ಹೋಗ್ತಾ 4% ಆಗುತ್ತೆ, 3% ಆಗುತ್ತೆ, ಒಂದು ದಿವಸ 2 ಮರ್ಜ್ ಆಗುತ್ತೆ. ಇವಾಗ ಇದು ಒಂದರಲ್ಲೇ ಅಲ್ಲ, ಬೇರೆ ಬೇರೆ ಶೇರ್ಸ್ಗಳಲ್ಲೂ ಈ ಥರ ಆಪರ್ಚುನಿಟಿ ಇರುತ್ತೆ. ಆದರೆ ನಾನು ಏನಕ್ಕೆ ಇದನ್ನು ಬೈ ಮಾಡಿದ್ದಂದರೆ, ಈಗ ನೀವೇನಕ್ಕೆ ಬೈ ಮಾಡಿರ್ತೀರಾ, IDFC ನೋಡಿ ಬೈ ಮಾಡಿರ್ತೀರಾ. IDFC ನೋಡಿ ಬೈ ಮಾಡಿಬಿಟ್ಟು ಇನ್ನೊಂದು 2 ತಿಂಗಳು ಬಿಟ್ಟು, ಇಲ್ಲ ಒಂದು ವಾರ ಬಿಟ್ಟು, 15 ದಿವಸ ಬಿಟ್ಟು ನೀವೇನಾದ್ರು ಸೆಲ್ ಮಾಡ್ತೀರಾ ಅಂದರೆ ಇದು ನಿಮಗೆ ವರ್ಕೌಟ್ ಆಗಲ್ಲ. ನಾನು 6 ತಿಂಗಳಲ್ಲ, ವರ್ಷ ಆದರೂ ಅದನ್ನು ಇಟ್ಕೊಂಡಿರ್ತೀನಿ. ನನಗೆ ಎಂಡ್ ಆಫ್ ದ ಡೇ IDFC ಫಸ್ಟ್ ಬ್ಯಾಂಕ್ನ ನಾನು ಹೋಲ್ಡ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಬೈಯಿಂಗ್ ದಿಸ್, ನಾನು ಡೈರೆಕ್ಟ್ಲಿ IDFC ಬೈ ಮಾಡಿದ್ದೀನಿ. ಯಾಕಂದರೆ ಇವತ್ತಲ್ಲ ನಾಳೆ ಇದು IDFC ಫಸ್ಟ್ ಬ್ಯಾಂಕಾಗಿ ಕನ್ವರ್ಟ್ ಆಗುತ್ತೆ. ಹೇಗೆ ನನಗೆ 6 to 7% ಎಕ್ಸ್ಟ್ರಾ ಸಿಗ್ತಾ ಇದೆ. ಇದೇ ಇವಾಗ ನೀವೇನಾದರೂ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ನೋಡ್ತಿದ್ದೀರಾ, ಈ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ಗೂ ಉಜ್ಜೀವನ್ಗೂ ಈ 2 ರಿವರ್ಸ್ ಮರ್ಜರ್ ಆಗ್ತಾ ಇದೆ. ಅಂದರೆ 2 ವಾಪಸ್ ಸೇರ್ಕೊಳ್ತಾ ಇದೆ. ಇವಾಗ ನೀವೇನಾದರೂ ಉಜ್ಜೀವನ್ ಫೈನಾನ್ಸ್ನ ಬೈ ಮಾಡಬೇಕಂತಿದ್ರೆ, ನೀವು ಉಜ್ಜೀವನ್ ಫೈನಾನ್ಸ್ ಬೈ ಮಾಡೋದಕ್ಕಿಂತ ಉಜ್ಜೀವನ್ ಹೋಲ್ಡಿಂಗ್ ಬೈ ಮಾಡಿದ್ರೆ ನಿಮಗೆ ಉಜ್ಜೀವನ್ ಫೈನಾನ್ಸ್ ಕಮ್ಮಿ ಸಿಗುತ್ತೆ. ಯಾಕಂದರೆ ಎವ್ರಿ 10 ಶೇರ್ ನೀವು ಉಜ್ಜೀವನ್ ಹೋಲ್ಡಿಂಗ್ ಇಟ್ಕೊಂಡಿರೋರಿಗೆ 116 ಶೇರು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಸಿಗ್ತಾ ಇದೆ. ಓಕೆ, ಇವಾಗ ಉಜ್ಜೀವನ್ ಫೈನಾನ್ಸ್ದು ಚೆಕ್ ಮಾಡಿ ನೋಡೋಣ. ಅಲ್ಲಿ ನಮ್ಮ ಹತ್ರ ಎವ್ರಿ 10 ಶೇರಿಗೆ ನಮಗೆ 116 ಶೇರ್ ಬರ್ತಾ ಇದೆ. ಅದಕ್ಕೆ ನಾವು ಹೆಂಗೆ ಚೆಕ್ ಮಾಡೋದು? 475 ಡಿವೈಡೆಡ್ ಬೈ 11.6
ಯಾಕಂದರೆ 10 ಶೇರಿಗೆ 116 ಶೇರ್ ಸಿಗ್ತಾ ಇದೆ, ಅದಕ್ಕೆ 11.6. ಈಗ ನಿಮಗೆ ಬಂತು ನೋಡಿ ₹40.94. ಇವಾಗ ಶೇರ್ ಪ್ರೈಸ್ ಇರೋದು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ₹44 ಇದೆ. ನೀವೇನಾದರೂ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬೈ ಮಾಡೋ ಬದಲು ಉಜ್ಜೀವನ್ ಹೋಲ್ಡಿಂಗ್ ಬೈ ಮಾಡಿ ಒಂದು 3-4 ಮಂತ್ಸ್ ವೆಯ್ಟ್ ಮಾಡಿದ್ರೆ ನಿಮಗೆ ಅದೇ ಶೇರ್ ಪ್ರೈಸು ₹40.90 ಸಿಗುತ್ತೆ. ಇದು ಇನ್ನೂ ಕಮ್ಮಿ ಇತ್ತು, ಟೈಮ್ ಕಮ್ಮಿ ಆಗ್ತಾ ಆಗ್ತಾ ಪ್ರೈಸ್ ಜಾಸ್ತಿ ಆಗುತ್ತೆ, ಯಾಕಂದರೆ ಆಪರ್ಚುನಿಟಿ ಕಾಸ್ಟ್ ಜಾಸ್ತಿ ಆಗಿದೆ ಅಂತ. ಇದೇ ಥರನೇ ಟಾಟಾ ಮೋಟರಲ್ಲೂ ಇದೆ. ನೀವೇನಾದ್ರು ಟಾಟಾ ಮೋಟರ್ ಬೈ ಮಾಡಿದರೆ, ಟಾಟಾ ಮೋಟರ್ ಬದಲು ಟಾಟಾ ಮೋಟರ್ DVR ಬೈ ಮಾಡಿದರೆ ಇಲ್ಲೂ ಕೂಡ 7-8% ಈ ಥರ ಡಿಫ್ರೆನ್ಸ್ ಇದೆ. ಇನ್ನೊಂದು 6 ತಿಂಗಳೊಳಗೆ ಇಲ್ಲ 4 ತಿಂಗಳೊಳಗೆ ಟಾಟಾ ಮೋಟರ್ DVR ಟಾಟಾ ಮೋಟರ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲೂ ನಿಮಗೆ ಆಪರ್ಚುನಿಟಿ ಇದೆ ನೋಡಿ, ಅದನ್ನು ಒಂದ್ಸಲ ನೀವು ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಬಟ್ ಇದು ಯಾವುದೇ ಥರ ರೆಕಮೆಂಡೇಷನ್ ಅಲ್ಲ. ನಾನು IDFC ಫಸ್ಟ್ ಬ್ಯಾಂಕ್ದು ವಿಡಿಯೋ ಮಾಡಿದ್ದು ನಾನು ಬೈ ಮಾಡ್ತಿದ್ದೀನಿ ಅಂತ, ನೀವು ಬೈ ಮಾಡಿ ಅಂತಲ್ಲ. ನಿಮಗೆ ಅದ್ರ ಬಗ್ಗೆ ನಂಬಿಕೆ ಇದ್ದು ನೀವು ಅದನ್ನು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಬೈ ಮಾಡಿ. ನಂದು ವೀಡಿಯೋ ನೋಡ್ಕೊಂಡು ಬೈ ಮಾಡಬೇಡಿ. ನಾನು ವೀಡಿಯೋ ಮಾಡಿದ್ದೇನೆಂದರೆ ಈ ಥರ ಇರುತ್ತೆ, ನಾನು ಸ್ಟೋರಿ ಟೆಲ್ಲಿಂಗ್, ನಾನು ಸ್ಟೋರಿ ಹೇಳ್ತೀನಿ ಈ ಥರ. ಆ ಸ್ಟೋರಿ ಅರ್ಥ ಆದರೆ ಬೈ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಬ್ಬರು ಕಾಮೆಂಟ್ ಮಾಡಿದ್ದಾರೆ, ಬ್ರೋ ದೇ ಆರ್ ನಾಟ್ ಈವನ್ ಮೇಕಿಂಗ್ ಪ್ರಾಫಿಟ್. ಲಾಸ್ಟ್ 4 ವರ್ಷದಿಂದ ಅವ್ರು ಪ್ರಾಫಿಟ್ ಮಾಡ್ತಾ ಇಲ್ಲ, ನೀನು ಹೆಂಗೆ 25 ಲಕ್ಷ ಇನ್ವೆಸ್ಟ್ ಮಾಡಿದೆ ಅಂತ. ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೆ, ನೀವು IDFC ನೋಡ್ಕೊಂಡು ಹೇಳ್ತಿರ್ಬೇಕು ಬ್ರೋ, ಇದು IDFC ಅಲ್ಲ, IDFC ಫಸ್ಟ್ ಬ್ಯಾಂಕ್, ಅದು ಆಮೇಲೆ ಕನ್ವರ್ಟ್ ಆಗುತ್ತೆ ಅಂತ. ಅವ್ರು ಹೇಳಿದ್ದು, ಇಲ್ಲ ಬ್ರೋ ನಾನು IDFC ಫಸ್ಟ್ ಬ್ಯಾಂಕ್ ಹೇಳ್ತಾ ಇರೋದು, ಅವರು ಆಪ್ರೇಟಿಂಗ್ ಲೆವೆಲಲ್ಲಿ ಯಾವುದೇ ಥರ ಪ್ರಾಫಿಟ್ ಮಾಡ್ತಾ ಇಲ್ಲ, ಜಸ್ಟ್ ಅದರ್ ಇನ್ಕಮ್ ಬರ್ತಾ ಇದೆ ಅಂತ. ನನಗದು ಕೇಳಿ ನಿಜವಾಗ್ಲೂ ಖುಷಿ ಆಯಿತು, ಯಾಕಂದರೆ ನಮ್ಮ ವೀಡಿಯೋಸ್ ನೋಡಿನೇ ಅವ್ರು ಅರ್ಥ ಮಾಡ್ಕೊಂಡು ನಮಗೆ ಕ್ವಶನ್ ಕೇಳ್ತಿದ್ದಾರೆ. ಇಸ್ ಲೈಕ್ ಗುಡ್ ಥಿಂಗ್. ಯಾಕಂದರೆ ಯಾವತ್ತು ನೀವು ಕಲಿಯೋದು ಕ್ವಶನ್ ಮಾಡಿನೇ. ನೀವು ನೋಡಿದ್ದೆಲ್ಲ ನಂಬ್ಕೊಂಡು ಹೋಗಿದ್ರೆ ನೀವು ನಿಜವಾಗ್ಲೂ ಕಲಿಯೋಕ್ಕಾಗಲ್ಲ. ಬಿಕಾಸ್ ನಿಮ್ಮನ್ನು ಅಂಧ ಭಕ್ತರು ಅಂತಾರೆ, ನೋಡಿದ್ದೆಲ್ಲ ನಂಬಿಬಿಟ್ರೆ. ಈ ಥರ ಕ್ವಶನ್ ಮಾಡಬೇಕು, ತಿಳ್ಕೊಬೇಕು, ಕೆದಕಬೇಕು, ಆವಾಗಲೇ ನಿಮ್ಗೊಂದು ಐಡಿಯಾ ಬರೋದು. ಈಗ ಅವ್ರಿಗೆ ಆನ್ಸರ್ ಮಾಡಬೇಕಂದ್ರೆ, ಬ್ರೋ ಯಾವುದೇ ಒಂದು ಬ್ಯಾಂಕು ಅವ್ರಿಗೆ ಮೇನ್ ಸೋರ್ಸ್ ಆಫ್ ಇನ್ಕಮ್ಮು ಇಂಟ್ರೆಸ್ಟ್ ಇನ್ಕಮ್ಮೇ ಆಗಿರುತ್ತೆ, ಆದರೆ ಅವ್ರಿಗೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ, ಅದು ಅದರ್ ಇನ್ಕಮ್. ಅಂದರೆ ನೀವು ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ, ಅಂದರೆ ಬ್ಯಾಂಕ್ ಬಿಟ್ಟು ಬೇರೆ ಏನು ಕಂಪೇರ್ ಮಾಡಿದ್ರು ಅದರ್ ಇನ್ಕಮ್ಮು ಸ್ಟೇಬಲ್ ಇರಲ್ಲ, ವಾಲಟಿಲಿಟಿ ಇರುತ್ತೆ. ಆದರೆ ಬ್ಯಾಂಕಲ್ಲಿ ಅದರ್ ಇನ್ಕಮ್ ಯಾವಾಗಲೂ ಸ್ಟೇಬಲ್ ಇರುತ್ತೆ. ಯಾಕಂದರೆ ಇವರು ಪ್ರತಿ ಸಲ ಲೋನ್ ಕೊಟ್ಟಾಗಲೂ ಪ್ರೊಸೆಸಿಂಗ್ ಫೀಸ್ ಚಾರ್ಜ್ ಮಾಡ್ತಾರೆ, ಪ್ರತಿ ಸಲ ಕ್ರೆಡಿಟ್ ಕಾರ್ಡ್ ಸೆಲ್ ಮಾಡಿದ ತಕ್ಷಣ ಜಾಯ್ನಿಂಗ್ ಫೀಸ್ ಚಾರ್ಜ್ ಮಾಡ್ತಾರೆ, ಲೇಟ್ ಪೇಮೆಂಟ್ ಚಾರ್ಜ್ ಮಾಡ್ತಾರೆ. ಇದೇ ಥರನೇ ಇವ್ರಿಗೆ ಅದರ್ ಇನ್ಕಮ್ಮು ತುಂಬ ಸ್ಟೇಬಲ್ ಆಗಿರುತ್ತೆ. ಬಿಕಾಸ್ ಬ್ಯಾಂಕ್ದು ಬ್ರೆಡ್ ಆ್ಯಂಡ್ ಬಟರೇ ಅದರ್ ಇನ್ಕಮ್ ಆಗಿರುತ್ತೆ. ಯಾವ ಬ್ಯಾಂಕು ಅದರ್ ಇನ್ಕಮ್ನ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾನೆ, ಆ ಬ್ಯಾಂಕು ಪ್ರಾಫಿಟು ಸಖತ್ ಗ್ರೋ ಆಗುತ್ತೆ. ನೀವು IDFC ಬಿಡಿ, ICICI ಬ್ಯಾಂಕ್ದು ಚೆಕ್ ಮಾಡಿ. ICICI ಬ್ಯಾಂಕ್ದು ನೀವು ರೀಸೆಂಟ್ ಇಯರ್ದು ಚೆಕ್ ಮಾಡಿ ನೋಡಿದ್ರು ಕೂಡ ಆಪ್ರೇಟಿಂಗ್ ಪ್ರಾಫಿಟ್ ಅವ್ರದ್ದು 0 ಇದೆ. ಬಟ್ ಅವ್ರದ್ದು ನೆಟ್ ಪ್ರಾಫಿಟ್ ಪಾಸಿಟಿವ್ ಇದೆ ಬಿಕಾಸ್ ಆಫ್ ಅದರ್ ಇನ್ಕಮಿಂದ. 72,000 ಕೋಟಿ ಅದರ್ ಇನ್ಕಮಿಂದ ಅವ್ರಿಗೆ ಇನ್ಕಮ್ ಬರ್ತಾ ಇದೆ. ಲಾಸ್ಟ್ 4 ವರ್ಷದಿಂದ ಅಲ್ಲ, ಲಾಸ್ಟ್ 10 ವರ್ಷದಿಂದ ನೋಡ್ಕೊಂಬನ್ನಿ, ಸೇಮ್ ಇದೇ ರೀತಿ ಬಂದಿರೋದು ICICI ಬ್ಯಾಂಕು. ಆಕ್ಸಿಸ್ ಬ್ಯಾಂಕ್ ನೋಡ್ತೀರಾ, ಆಕ್ಸಿಸ್ ಬ್ಯಾಂಕ್ ನೋಡಿ, ಆಕ್ಸಿಸ್ ಬ್ಯಾಂಕು ಲಾಸ್ಟ್ 3 ಇಯರ್ಸಿಂದನೇ ಆಪ್ರೇಟಿಂಗ್ಲಿ ಪಾಸಿಟಿವ್ ಆಗಿದ್ದಾನೆ. ಅದಕ್ಕಿಂತ ಮುಂಚೆ ಅವನು ಅದರ್ ಇನ್ಕಮಿಂದನೇ ಅವನಿಗೆ ಮೇನ್ ಸೋರ್ಸ್ ಆಫ್ ಇನ್ಕಮ್ ಬರ್ತಿದ್ದು. ಇವಾಗ ಅವನಿಗೆ ಆಪ್ರೇಟಿವ್ ಇನ್ಕಮ್ ಬರ್ತಾ ಇದೆ. ಇದಕ್ಕಿಂತ ಮುಂಚೆ ಅವನಿಗೆ ಮೇನ್ ಸೋರ್ಸ್ ಆಫ್ ಇನ್ಕಮ್ ಇದ್ದಿದ್ದು ಅದರ್ ಇನ್ಕಮ್ಮೇ. ಯಾವುದೇ ಒಂದು ಬ್ಯಾಂಕ್ ಸ್ಟಾರ್ಟ್ ಆದಾಗ ಅವರು ಆಪ್ರೇಟಿಂಗ್ ಇನ್ಕಮ್ನ ಇನ್ಕ್ರೀಸ್ ಮಾಡೋದು ಕಷ್ಟ, ಯಾಕಂದರೆ ಎಕ್ಸ್ಪೆನ್ಸ್ ಹಂಗೆ ಇರುತ್ತೆ. ಹೊಸ್ದಾಗಿ ಬ್ರಾಂಚ್ ಆಗ್ತಿರ್ತಾರೆ, ಎಕ್ಸ್ಪ್ಯಾಂಡ್ ಆಗ್ತಿರುತ್ತೆ ಬ್ಯಾಂಕು, ಅದಕ್ಕೆ ಅವ್ರಿಗೆ ಖರ್ಚು ಜಾಸ್ತಿ ಇರುತ್ತೆ. ಅದಕ್ಕೆ ಅವರು ಅದರ್ ಇನ್ಕಮ್ನ ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಗಿ ಕನ್ಸಿಡರ್ ಮಾಡ್ತಾರೆ. ಈಗ ನೀವೇ ಯೋಚನೆ ಮಾಡಿ, ಈಗ ಅದರ್ ಇನ್ಕಮ್ ಬರ್ತಾ ಇದೆಯಾ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಪ್ರೇಟಿಂಗ್ ಇನ್ಕಮ್ಮು ಇನ್ಕ್ರೀಸ್ ಆದರೆ ನೆಟ್ ಪ್ರಾಫಿಟ್ ಎಲ್ಲೋಗುತ್ತೆ. ಇದ್ರ ಜೊತೆಗೆ ಅದು ಆ್ಯಡ್ ಆಗುತ್ತೆ. ನೀವು ಅದರ್ ಇನ್ಕಮ್ ನೋಡಿ, ವಾಲಟಿಲಿಟಿ ಇರಲ್ಲ. ನೀವು ಬೇರೆದು ಯಾವ್ದಾನ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ ನೋಡಿ, ಬೇರೆ ಇಂಡಸ್ಟ್ರಿ ಚೆಕ್ ಮಾಡಿ ನೋಡಿ, ಅದರ್ ಇನ್ಕಮ್ ವಾಲಟಿಲಿಟಿ ಇರುತ್ತೆ. ಈ ಸಲ 100 ಕೋಟಿ ಬಂದಿದ್ರೆ ನೆಕ್ಸ್ಟ್ ಸಲ 10 ಕೋಟಿ, ಅದ್ರ ಬಿಟ್ಟು 100 ಕೋಟಿ, ಮತ್ತು 3 ಕೋಟಿ, 4 ಕೋಟಿ, ಈ ಥರ ವಾಲಟಿಲಿಟಿ ಇರುತ್ತೆ. ಬಟ್ ಬ್ಯಾಂಕಲ್ಲಿ ನೋಡಿ ಅದು ವಾಲಟಿಲಿಟಿ ಇರಲ್ಲ. ಬ್ಯಾಂಕ್ ಆ್ಯಂಡ್ NBFC ಆಲ್ಸೋ ವಾಲಟಿಲಿಟಿ ಇರಲ್ಲ, ಯಾಕಂದರೆ ಅವ್ರಿಗೆ ಅದು ಮೇನ್ ಸೋರ್ಸ್ ಆಫ್ ಇನ್ಕಮ್ಮು. ಅದಕ್ಕೆ ಅವರು ಪ್ರೊಸೆಸಿಂಗ್ ಫೀ, ಆ ಚಾರ್ಜು, ಈ ಚಾರ್ಜ್ ಅಂತ ಚಾರ್ಜ್ ಮಾಡೋದೇ ಇದಕ್ಕೋಸ್ಕರ, ಅದರ್ ಇನ್ಕಮ್ಗೋಸ್ಕರ. ಇದು ಅರ್ಥ ಆಯಿತು ಅಂದ್ಕೊತೀನಿ. ಆಮೇಲೆ ತುಂಬ ಜನ ಕಾಮೆಂಟ್ ಮಾಡಿದ್ದೀರಾ, IDFC ಫಸ್ಟ್ ಬ್ಯಾಂಕ್ ಕೆಳಗೆ ಬಂದಿದೆ. ನಾನು ಅದನ್ನು ವಿಡಿಯೋ ಮಾಡಿದಾಗ 79 ರೂಪಾಯಿ 80 ರೂಪಾಯಿನೇ ಇತ್ತು ಶೇರ್ ಪ್ರೈಸು. ಇವಾಗ 76, 75 ಬಂದಿತ್ತು. ಕೆಳಗೆ ಬಂದಿದೆ, ಏನು ಕಾರಣ, ವಾಟ್ ಈಸ್ ದ ರೀಸನ್ ಅಂತ ತುಂಬ ಜನ ಕೇಳ್ತಿದ್ದೀರಾ. ಆ್ಯಕ್ಚುಲಿ ನೀವೇನಾದರೂ ಒಂದೊಂದು ರೂಪಾಯಿಗೂ ಕಾರಣ ಹುಡ್ಕೊಂಡು ಹೋದರೆ ಏನು ಹುಡ್ಕೊಂಡು ಹೋಗೋಕ್ಕಾಗತ್ತೆ. ಮಾರ್ಕೆಟಲ್ಲಿ ಒಂದಕ್ಕೂ ರೀಸನ್ ಇರಲ್ಲ. ನಾಳೆ ಶೇರ್ ಪ್ರೈಸ್ ಮೇಲೋಯ್ತು, ಅವಾಗ ನೀವು ಕೇಳಲ್ಲ ಏನಕ್ಕೆ ಮೇಲೋಯ್ತು ಅಂತ. ಕೆಳಗೆ ಬಂದಾಗ ಮಾತ್ರ ಏನಕ್ಕೆ ರೀಸನ್ ನೋಡ್ತೀರಾ. ನೀವು ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ನಿಜವಾಗ್ಲೂ ದುಡ್ಡು ಮಾಡ್ತಿದ್ದೀರಾ ಅಂದರೆ ನೀವು ಈ ಥರ ಎಮೋಷನ್ನ ಬಿಟ್ಟುಬಿಡ್ಬೇಕು. ನಾಳೆ ಆ ಶೇರ್ ಪ್ರೈಸು 50 ರೂಪಾಯಿಗೆ ಬಂದರೂ ನಿಮ್ಮ ಹತ್ರ ತಡ್ಕೊಳಕ್ಕೆ ಪವರ್ ಇರಬೇಕು. ಸ್ಟಾಕ್ ಮಾರ್ಕೆಟು ಈಸಿ ಅಲ್ಲ, ಇದು ರಿಸ್ಕಿ. ಇಲ್ಲಿ ವಿ ಆರ್ ಪ್ಲೇವಿಂಗ್ ವಿತ್ ಎಮೋಷನ್ಸ್. ನಾಳೆ ಏನಾದರೂ ಅದು 10 ರೂಪಾಯಿ ಕೆಳಗೆ ಬಂದ ತಕ್ಷಣ ನಿಮ್ಗೆ ಎಮೋಷನ್ಗೆ ಹರ್ಟ್ ಆಗುತ್ತೆ, ಯಾಕಂದ್ರೆ ನಿಮಗೆ ಭಯ ಸ್ಟಾರ್ಟ್ ಆಗುತ್ತೆ, ನಿಮಗೆ ನಡುಕ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದೇ ಏನಾದರೂ 120, 130 ಹೋದಾಗ ಅವಾಗ ಗೊತ್ತಾಗುತ್ತೆ ನಿಮಗೆ. ನೀವು ಕೆಳಗೆ ಬಂದಿರೋದು ಸಹಿಸ್ಕೊಂಡ್ರೆ ಮಾತ್ರ ಮೇಲೋಗಿರೋದನ್ನು ನೀವು ಎಂಜಾಯ್ ಮಾಡೋಕ್ಕಾಗತ್ತೆ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಕಂಪ್ಲೀಟ್ಲಿ ಎಮೋಷನಲ್ ಗೇಮ್.
ಇಲ್ಲಿ ಎಮೋಷನ್ ಜೊತೆ ಜಾಸ್ತಿ ಆಟಾಡಬೇಕಾಗತ್ತೆ. ಅದಕ್ಕೆ ಇಲ್ಲಿ ಜಾಸ್ತಿ ರಿವಾರ್ಡ್ ಇರೋದು. ಇಲ್ಲ ಅಂತಲ್ಲ, ನೀವೆಲ್ಲೇ ತೊಗೊಳ್ಳಿ, ಬಿಸ್ನೆಸ್ ಅಂದರೆ ಯಾಕೆ ಎಲ್ಲರೂ ಬಿಸ್ನೆಸ್ ಮಾಡಲ್ಲ? ಯಾಕಂದರೆ ಲಾಸ್ ಆಗುತ್ತೆ. ಯಾಕೆ ಲಾಸ್ ಆಗುತ್ತೆ? ಎಲ್ಲರೂ ಬಿಸ್ನೆಸ್ ಮಾಡ್ತಿಲ್ವಾ? ಇಲ್ಲಪ್ಪ ನಾನು ಮಾಡೋರು ಲಾಸ್ ಆಗುತ್ತೆ. ಮತ್ತು ಅವನಿಗೆ ದುಡ್ಡು ಮಾಡ್ತಿದ್ದಾನೆ, ಅವನಿಗೆ ಮಾಡಿರ್ತಾನಂದರೆ ಅವನು ಲಾಸ್ ಆದಾಗಲೂ ತಡ್ಕೊಂಡಿರ್ತಾನೆ. ಅದು ಫುಲ್ ಅವನು ಅನುಭವಿಸಿರ್ತಾನೆ ಪೇಯ್ನ, ಆಮೇಲೆ ಅವನಿಗೆ ರಿವಾರ್ಡ್ ಸಿಕ್ಕಿರುತ್ತೆ. ಸ್ಟಾಕ್ ಮಾರ್ಕೆಟು ಸೇಮ್ ಏನೇ. ಸ್ಟಾಕ್ ಮಾರ್ಕೆಟ್ ಅರ್ಥ ಮಾಡ್ಕೊಬೇಕಂದ್ರೆ ನೀವು ಯಾವುದನ್ನು ಹಳೇದು ನೋಡಿ, ಹಳೇದು ಶೇರ್ ಪ್ರೈಸ್ ತೆಗೆದು ನೋಡಿ, ಯಾವ್ಯಾವ ಥರ ಯಾವಾಗ ಫಾಲ್ ಆಗಿದೆ, ಆಮೇಲೆ ಯಾವ ಥರ ರಿಕವರ್ ಆಗಿದೆ, ಶೇರ್ ಪ್ರೈಸ್ ತೆಗೆದು ನೋಡಿ, ಆಮೇಲೆ ಅರ್ಥ ಆಗುತ್ತೆ ನಿಮಗೆ. ಇಲ್ಲ ಅಂದರೆ ನಾಳೆ ಹೇಳ್ತಿದ್ದೀನಿ ಕೇಳಿ, ಈ ಶೇರು 50 ರೂಪಾಯಿಗೂ ಬರ್ಬೋದು. ನಾನು ಅದನ್ನು ತಡ್ಕೊತೀನಿ, ಬಿಕಾಸ್ ನಂದು ಟಾರ್ಗೆಟು ನಾಳೆ ನಾಡಿದ್ದಲ್ಲ, ನಂದು ಲಾಂಗ್ ಟರ್ಮ್ ವ್ಯೂ ಇರುತ್ತೆ. ಅವಾಗಲೂ ನಾನು ಏನೇ ಬೈ ಮಾಡೋರು ಲಾಂಗ್ ಟರ್ಮಾಗೆ ಬೈ ಮಾಡೋದು. ನಾನು 50 ರೂಪಾಯಿ ಬಂದಾಗ ಎಕ್ಸ್ಟ್ರಾ ಬೈ ಮಾಡಿ ಅವರೇಜ್ ಮಾಡ್ಕೊತೀನಿ, ನಾನು ತಲೆ ಕೆಡಿಸ್ಕೊಳಲ್ಲ. ನೀವು ತಲೆ ಕೆಡಿಸ್ಕೊಬಾರ್ದು, ನೀವು ಕೂಡ ಈ ಎಮೋಷ್ನಲಿ ವಿಕ್ಟಿಮ್ ಆಗಬಾರ್ದು ಅಂದರೆ ನೀವು ಕಂಪ್ನಿನ ಡೀಪಾಗಿ ಅನಲೈಸಿಸ್ ಮಾಡಿ, ಆವಾಗ ನೀವು ಶೇರ್ ಪ್ರೈಸ್ ಮೇಲೆ ಹೋಗಲಿ ಕೆಳಗೆ ಬರಲಿ ತಲೆನೇ ಕೆಡಿಸ್ಕೊಳಲ್ಲ. ಹಿಂಗೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗುತ್ತೆ. 2 ರೂಪಾಯಿ ಕೆಳಗೆ ಬಂತು ಅಂತ ಬೇಜಾರಾಗಿ 2 ರೂಪಾಯಿ ಮೇಲೋಯ್ತು ಅಂತ ಖುಷಿ ಪಟ್ಟರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ನಿಜವಾಗ್ಲೂ ದುಡ್ಡು ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಜನ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ದು ಯಾಕೆ ಝೀರೋ ಹೋಲ್ಡಿಂಗ್ ಇದೆ, ಪ್ರಮೋಟ್ರೇ ಇಲ್ಲ, ಪ್ರಮೋಟ್ರಿಗೆ ನಂಬಿಕೆ ಇಲ್ಲ, ನಮಗೆಲ್ಲಿಂದ ನಂಬಿಕೆ ಬರುತ್ತೆ ಅಂತ ತುಂಬ ಜನ ಕ್ವಶನ್ ಮಾಡ್ತಿದ್ದೀರಾ. ಯಾಕೆ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ದು ಝೀರೋ ಹೋಲ್ಡಿಂಗ್ ಇದೆ ಅಂದರೆ, ಈಕ್ವಿಟಾಸ್ ಕೂಡ ಈಗ ಹೇಗೆ IDFC ರಿವರ್ಸ್ ಮರ್ಜರ್ ಆಗುತ್ತಲ್ಲ, ಅದೇ ಥರನೇ ಈಕ್ವಿಟಾಸು ಡಿಸೆಂಬರಲ್ಲಿ ರಿವರ್ಸ್ ಮರ್ಜರ್ ಆಯಿತು. ಅವ್ರ ಹೋಲ್ಡಿಂಗ್ ಕಂಪ್ನಿ ಜೊತೆ ರಿವರ್ಸ್ ಮರ್ಜರ್ ಆಯಿತು. ಅವಾಗ ಏನಾಗುತ್ತೆ, ಹೋಲ್ಡಿಂಗ್ ಕಂಪ್ನಿಗೆ ಯಾವುದೇ ಥರ ಪ್ರಮೋಟ್ ಇರಲಿಲ್ಲ. ಈಗ ಎರಡು ರಿವರ್ಸ್ ಮರ್ಜರ್ ಆದಾಗ ಪ್ರಮೋಟರ್ ಎಲ್ಲಿಂದ ಬರ್ತಾನೆ? ನಿಮಗೆ ಇಷ್ಟು ದಿವಸ ಕಾಣ್ತಿದ್ದು ಹೋಲ್ಡಿಂಗ್ ಕಂಪ್ನಿ ಈಸ್ ಅ ಪ್ರಮೋಟರ್ ಅಂತ. ಹೋಲ್ಡಿಂಗ್ ಕಂಪ್ನಿ ಪ್ರಮೋಟರ್ ಆಗಿದ್ದಾನೆ, ಅದಕ್ಕೆ ಈ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ಗೆ ಪ್ರಮೋಟರ್ ಇದ್ದ ಅಂತ ನಿಮ್ಗೆ ಅಲ್ಲಿ ತೋರಿಸ್ತಾ ಇದೆ ಸ್ಕ್ರೀನರಲ್ಲಿ. ಇವಾಗ ಎರಡು ರಿವರ್ಸ್ ಮರ್ಜರ್ ಆದಾಗ ಪ್ರಮೋಟ್ರೇ ಇಲ್ಲ. ಇವನ್ ಉಜ್ಜೀವನ್ಗೂ ಅದೇ ಆಗುತ್ತೆ. ಉಜ್ಜೀವನ್ ಹೋಲ್ಡಿಂಗ್ದು ನೀವು ಪ್ರಮೋಟರ್ ಹೋಲ್ಡಿಂಗ್ ತೆಗೆದು ನೋಡಿ, ಅದರಲ್ಲಿ ಝೀರೋ ಇರ್ತಾರೆ. ಅದೇ ಥರನೇ IDFCದು ಚೆಕ್ ಮಾಡಿ, IDFCನಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸ್ವಲ್ಪ ಹೋಲ್ಡ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅಲ್ಲಿ ಪ್ರಮೋಟರ್ ಅಂತ ತೋರಿಸ್ಬೋದು. ಬಟ್ರೆ ಬ್ಯಾಂಕಿಂಗಲ್ಲಿ ಪ್ರಮೋಟರ್ ಇರಂಗಿಲ್ಲ. ಆ್ಯಸ್ ಪರ್ ದಿ RBI ರೂಲ್ಸು ಬ್ಯಾಂಕಿಂಗ್ನ 15%ಗಿನ ಕೆಳಗೆ ತರಬೇಕು ಅವರು ಪ್ರಮೋಟರು. ನೀವು ಕೋಟಕ್ ಬ್ಯಾಂಕ್ ಬಿಟ್ಟರೆ ಯಾವ ಬ್ಯಾಂಕಲ್ಲೂ ನಿಮಗೆ ಪ್ರಮೋಟರ್ ಸಿಗಲ್ಲ. HDFC ಚೆಕ್ ಮಾಡಿ, ICICI ಬ್ಯಾಂಕ್ ಚೆಕ್ ಮಾಡಿ, ಆಕ್ಸಿಸ್ ಬ್ಯಾಂಕ್ ಚೆಕ್ ಮಾಡಿ, ನೀವು ಯಾವುದೇ ಬ್ಯಾಂಕ್ ಚೆಕ್ ಮಾಡಿ. ಪಬ್ಲಿಕ್ ಸೆಕ್ಟ್ರಲ್ಲಿ ಗೌರ್ಮೆಂಟ್ ಹೋಲ್ಡಿಂಗ್ ಇರುತ್ತೆ, ಪಬ್ಲಿಕ್ ಸೆಕ್ಟ್ರಿಗೆ ಪ್ರಾಬ್ಲಮ್ ಇಲ್ಲ. ಯಾಕಂದರೆ RBI ರೂಲ್ಸ್ ಇರೋದೇನೆಂದರೆ, ಬ್ಯಾಂಕ್ ಒಂದು ಜನಗಳಿಗೋಸ್ಕರ ಇರೋದು, ಅಂದರೆ ಜನಗಳನ್ನ ಉದ್ಧಾರ ಮಾಡೋಕ್ಕೋಸ್ಕರ ಬ್ಯಾಂಕಿಂಗ್ ಸಿಸ್ಟಮ್ನ ಮಾಡಿರೋದು. ಈಗ ಜನಗಳು ಇಟ್ಟಿರೋ ದುಡ್ಡನ್ನು ಇವನೇನಾದರೂ ಪ್ರಮೋಟ್ರು ಜಾಸ್ತಿ ಹೋಲ್ಡಿಂಗ್ ಇದ್ದರೆ ಇವನ ಹತ್ರ ಪವರ್ ಇರುತ್ತೆ. ಇವನು ಆ ಲೋನ್ನ ಯಾರಿಗೆ ಕೊಡಬೇಕು, ಇಂಥವ್ರಿಗೆ ಕೊಡಬೇಕು, ಅಂಥವ್ರಿಗೆ ಕೊಡಬೇಕಂತ ಇವನು ಡಿಸೈಡ್ ಮಾಡ್ತಾನೆ. ಇವನೇನು ಮಾಡ್ತಾನೆ, ಯಾರು ಜಾಸ್ತಿ ದುಡ್ಡು ಕೊಡ್ತಾರಲ್ಲ ಇಂಡಸ್ಟ್ರಿಯಲಿಸ್ಟು, ಅವ್ರಿಗೆ ಲೋನ್ ಕೊಡ್ತಾನೆ. ಇದು ಜನಗಳ ದುಡ್ಡನ್ನ ಇವರಿಗೆ ಕಮ್ಮಿ ಇಂಟ್ರೆಸ್ಟಿಗೆ ಲೋನ್ ಕೊಡ್ತಾನೆ. ಇಲ್ಲಿ ರಾಜಕೀಯ ಆಗುತ್ತೆ. ಅದಕ್ಕೆ RBI ರೂಲ್ಸು ಯಾವಾಗ್ಲೂ ಝೀರೋ ಪ್ರಮೋಟರ್ ಇರಬೇಕು, ಯಾರು ಕಂಟ್ರೋಲಬಲ್ ಜಾಸ್ತಿ ಇರಬಾರ್ದು. ಮತ್ತು ಯಾರು ಕಂಟ್ರೋಲ್ ಮಾಡ್ತಾರೆ ಈ ಬ್ಯಾಂಕ್ನ ಜಾಸ್ತಿ ಇನ್ಸ್ಟಿಟ್ಯೂಷನ್ಗಳು ಕಂಟ್ರೋಲ್ ಮಾಡ್ತವೆ. ಮ್ಯೂಚುವಲ್ ಫಂಡ್ ಇರ್ಬೋದು, LIC ಇರ್ಬೋದು, ಫಾರಿನ್ ಇನ್ಸ್ಟಿಟ್ಯೂಷನ್ ಇರ್ಬೋದು. ಇವರು ಬೋರ್ಡ್ನ ಡಿಸೈಡ್ ಮಾಡ್ತಾರೆ, ಯಾರು CEO ಆಗಬೇಕು, ಯಾರು CFO ಆಗಬೇಕು ಅಂತ ಇವ್ರು ಡಿಸೈಡ್ ಮಾಡ್ತಾರೆ. ಅವಾಗ ಏನಾಗಿರುತ್ತೆ, ಈ ಮ್ಯೂಚುವಲ್ ಫಂಡಲ್ಲಿ ಎಲ್ಲ ಮ್ಯೂಚುವಲ್ ಫಂಡ್ಗಳು ಸೇರಿಕೊಂಡು ಓನ್ ಮಾಡಿರಲ್ವಾ. ICICI ಮ್ಯೂಚುವಲ್ ಫಂಡ್ ಒಂದು 3% ಇಟ್ಕೊಂಡಿರ್ತಾನೆ, ಆಕ್ಸಿಸ್ ಮ್ಯೂಚುವಲ್ ಫಂಡ್ ಒಂದು 2% ಇಟ್ಕೊಂಡಿರ್ತಾನೆ. ಇವಾಗ ಏನಾಗುತ್ತೆ ಹೇಳಿ, ಇವ್ರೆಲ್ಲಾರ್ದು ಸೇರಿ ಡಿಸಿಷನ್ ಬರುತ್ತೆ. ಅವಾಗ ಆ ಡಿಸಿಷನ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕೇ ನೀವು ಯಾವ ಬ್ಯಾಂಕಲ್ಲಿ ನೋಡಿದ್ರು ಕೂಡ ಪ್ರಮೋಟರ್ ಹೋಲ್ಡಿಂಗ್ ಇರಲ್ಲ. ಈವನ್ ITCನಲ್ಲೂ ಇಲ್ಲ, L&Tನಲ್ಲಿಲ್ಲ, ನಿಮ್ಮ ಕರ್ನಾಟಕ ಬ್ಯಾಂಕಲ್ಲಿಲ್ಲ. ಈ ಥರ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ನಾರ್ಮಲಿ ಪ್ರಮೋಟರ್ ಹೋಲ್ಡಿಂಗ್ ಇರಲ್ಲ. ಇದನ್ನು ನಾನು ಅವತ್ತೇ ಹೇಳಬೇಕಿತ್ತು, ಅದು ಮಿಸ್ ಆಯಿತು. ಥ್ಯಾಂಕ್ಸ್, ನೀವು ಮತ್ತೆ ಜ್ಞಾಪನ ಮಾಡಿ ನಾನು ವಿಡಿಯೋ ಮಾಡಂಗೆ ಮಾಡೋಕ್ಕೆ. ಈ ಥರ ಏನಾದರೂ ಕ್ವಶನ್ ಇದ್ದರೆ ನಿಮಗೆ, ನೀವು ಕ್ವಶನ್ ಕೇಳಬೇಕನ್ಸಿದ್ರೆ ಕೆಳಗಡೆ ಇಮೇಲ್ ID ಕೊಟ್ಟಿರ್ತೀನಿ, ask@angelinvestment.co.in ಅಂತ. ಈ ಇಮೇಲ್ಗೆ ನೀವು ಮೇಲ್ ಮಾಡಿದ್ರೆ ನಾನು ಆ ಇಮೇಲ್ಗೆ ರಿಪ್ಲೈ ಮಾಡ್ತೀನಿ. ನಿಮ್ಗೆ ಏನೇ ಕ್ವಶನ್ ಇದ್ರೂ ಆ ಮೇಲ್ಗೆ ಕ್ವಶನ್ ಮಾಡಿ. ನಾನು ಎಲ್ಲ ಇಮೇಲ್ಗೂ ರಿಪ್ಲೈ ಮಾಡೋಕ್ಕಾಗಲ್ಲ, ನಾನು ಆದರೆ ಆ ಕ್ವಶನ್ ವ್ಯಾಲಿಡ್ ಇದ್ದರೆ ಆ ಮೇಲ್ಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.